ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ವಿಡಿಯೋ 6:30 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಇವತ್ತು ಖುಷಿ ವಿಚಾರ. ಇದ್ಬಿಟ್ಟು ಹೊಸ ಹಚ್ಚಿ ಕಟ್ಟಿ ಸಗಣಿ ಎತ್ತಾಕ್ಬಿಟ್ಟು ಯಾವ ಕರೆಗೆ ಬರೋಲ್ಲ ನನಗೆ. ಸಗಣಿ ಎತ್ತಾಕ್ಬಿಟ್ಟು ಬೇರಿಗೆ ಹಾಲು ಹಾಕ್ಬಿಟ್ಟು ಏನೋ ಕೆಲಸ ಮಾಡಿದ್ದೀನಿ ಇವತ್ತು. ನಾವು ಅಮ್ಮಂಗೆ ಸ್ವಲ್ಪ ಕೆಲಸ ಕಮ್ಮಿ ಮಾಡಿದ್ದೀನಿ. ಸೊ ಎಲ್ಲ ಮುಗಿತು. ಇವಾಗ ಅವರು ಫ್ರೀ ಆಗವ್ರೆ. ನಾನು ಇವಾಗ ಸೈಕಲ್ ಎತ್ಕೊಂಡ್ಬಂದೆ. ಇಲ್ಲಿ ಹತ್ರ ಒಂದು ರೈಲ್ವೆ ಸ್ಟೇಷನ್ ಐತೆ, ನಮ್ಮೂರಿಂದ 5 ಕಿಲೋಮೀಟ್ರು. ಆ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಟಾರ್ಗೆಟ್ ಅಚೀವ್ ಮಾಡಿ ಅದೊಂಥರ ಗೋಲ್ ಪಾಯಿಂಟ್ ಇದೆ ರೈಲ್ವೆ ಸ್ಟೇಷನ್ನು. ಅದನ್ನು ಮುಟ್ಬಿಟ್ಟು ಅಲ್ಲೊಂದು 5 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಇವತ್ತು ಕಾಲೇಜ್ ಬರೋ ಹೋಗ್ಬೇಕು. ನೋಡ್ತೀರಾ ಕಾಲೇಜ್ ಏನಾಗ್ತದೆ ಅಂತ ವಿಡಿಯೋ ಕೊನೆವರೆಗೂ ನೋಡ್ರಿ. ಗೈಸ್ ಫೈನಲ್ ಸ್ಟೇಷನ್ ಹತ್ರ ಜಿಮ್ಗಂತೂ ಹೋಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಸಿಂಪಲ್ ನನಗೆ ಗೊತ್ತಿಲ್ಲ ಅನ್ಸುತ್ತೆ ಒಂದು ಎಕ್ಸರ್ಸೈಸ್ಗಳನ್ನ ಮಾಡ್ಕೊಂಡು ಸೀದಾ ಮನೆ ಕಡೆಗೆ ಹೋಗ್ಬೇಕು. ಗೈಸ್ ಆಲ್ ಸೆಟ್ ಫಾರ್ ಕಾಲೇಜ್. ಎಲ್ಲ ಏನು ಮಾಡಿದ್ದೀನಿ ನೀನೇನು ಮಾಡಿಕ್ಕಿಲ್ವ? ನಾವು ಅಪ್ಪ ಏನು ಮಾಡಿದ್ದು? ಏನು ಮಾಡಿದ್ದಕ್ಕಿದೆ ಬಾ ಗೊಜ್ಜು ಮಾಡಿದ್ದೀನಿ ನೋಡಿ. ಇನ್ಮೇಲೆ ಕಳಿಸ್ತೀನಿ ಹೋಗಲ್ಲ. ಅದೇನು ಹಂಗೆ ಮಾಡ್ತಾ ಇದ್ದೀವಿ. ಏನೋ ಮಾಡ್ಕೊಡ್ತೀನಿ ಹೋಗು. ಏನು ಮಾಡ್ತೀವಿ? ಡ್ರೈ ಗೈಸ್ ನಮ್ಮ ಅಪ್ಪ ಇವತ್ತು ಮಾಡಿರೋದು ಅಡುಗೆನ ಅನ್ನ ಗೊಜ್ಜು ಹಾಕೊಟ್ಟದೆ. ಕಾಲೇಜಿಗೆ ಬರಲ್ಲ ಅಂದ್ರೆ ಯಾರೋ ಕಾಲೇಜಿಗೆ ಬಂದಿದ್ದಾರೆ. ಕಾಲೇಜಿಗೆ ಹೋಗ್ತಿಲ್ಲ, ರೂಮಲ್ಲೇ ಬಿದ್ದೀನಿ ಅಂತ ಹೇಳ್ಕೊಂಡು ಡೌ ಮಾಡ್ಕೊಂಡು ಎಲ್ಲ ರಿಪೋರ್ಟ್ ರೆಡಿ ಮಾಡ್ಬಿಟ್ಟವ್ರೆ. ರೆಡಿ ಮಾಡೋರೆ ಕರೆಕ್ಟ್. ಜೆರಾಕ್ಸ್ ಎಲ್ಲ ತಗ್ಸ್ಕೊಂಡ್ಬಿಟ್ಟು ಹೌದು ಸಬ್ಮಿಷನ್ಗೂ ಕೊಡ್ತಾವ್ರೆ. ಲಕ್ಷ್ಮೀಶ್ ಇದು ನಂದಲ್ಲ. ಎಲ್ಲ ನ್ಯಾಯನ ನಂದಲ್ಲ ಗೈಸ್. ದಿ ಗ್ರೇಟ್ ಲಕ್ಷ್ಮೀಶ್ ಅವ್ರದ್ದು, ನಂದಲ್ಲ. ಅವಳ ಸೆಟ್ ಏನು ಇದೆಲ್ಲ ಓದ್ತೀನಿ ಸೆಕ್ಯೂರಿಟಿ ಅಡಿಗೆ ಗೈಸ್. ಈ ಸೆಕ್ಯೂರಿಟಿ ಅನ್ನೋ ರೂಮು ಏನು ಮಾಡಲ್ಲ ಪಾಸ್ ಮಾಡ್ಕೊಂಡು ಅಜ್ಜಿಬೋದು ಲಿಕ್ಕಿದ್ದೀನಿ. ಸಂಬಿತ ನೀನು ಬ್ಯಾಗು ಅಯ್ಯೋ ಲ್ಯಾಪ್ಟಾಪ್ ಇದೆಯಲ್ಲೋ ತೋರಿಸ್ಬೇಕಲ್ಲ ಈಗ. ಹೇರ್ ಕಟ್ ಮಾಡಿಸ್ಕೊಬಿಟ್ಟಿದ್ಯಾ? ಏನು ಕಟ್ ಅವತ್ತೇ ಮಾಡಿಸಿದಲ್ಲ ಬರ್ತಡೆಗೇನೆ. ಸಾಫ್ಟ್ ಆಗಿದೆ ಹಿಂಗೆ. ಅದು ಹೆಲ್ಮೆಟ್ ಹಾಕಿದ್ದಲ್ಲ. ಗೈಸ್ ಕಿರಣ ಬಂದಿಲ್ಲ ಇವತ್ತು. ಕಿರಣಂಗೆ ಸರಿಯಾಗಿ ಹೊಡೆದವ್ರು ಬೀಜನ ಸರಿಯಾಗಿ ಮುಗ್ದವ್ರು. ಗೈಸ್ ಹಂಗೆ ರೆಡಿ ಮಾಡ್ತಾವಪ್ಪ ರಿಪೋರ್ಟ್. ಅವನು ಫುಲ್ ಪ್ರೊಸೆಸಿಂಗ್. ನೆನ್ನೆ ಬೆಳಗ್ಗೆ 9 ಗಂಟೆಗೆ ಕೂತು 6 ಗಂಟೆ ತನಕ ನೀನಿದ್ದ ಜೊತೆಲಿ. ನನ್ನನ್ನು ಸೇರಿ ಅವನಿಗೆ ಉಗ್ದಿದ್ದಾರೆ. ನೀನು ಬಂದಿರಲಿಲ್ಲ ಅಷ್ಟೇ. ನಾನು ಇದ್ರೆ ನನಗೂ ಉಗ್ದಿರೋರು. ನಮ್ಮಿಬ್ರದ್ದು ಸೇರಿ ಅವ್ನಿಗೆ. ನೀನು ಬರೋಕ್ಕಿಂತ ಮುಂಚೆ 2 ದಿವಸ ಮುಂಚೆ ನಾನು ಬಂದು ಡೀಲ್ ಮಾಡ್ಕೊಂಡು ಹೊಡಾಗಿದ್ದೆ ಅಲ್ಲಿ. ನಾನು ಅದಕ್ಕಿಂತ ಮುಂಚೆ ಯಪ್ಪ ಬರೀ ಕರೆಕ್ಷನ್ ಅದಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಿಂಸೆ ಕೊಟ್ರು ಅನ್ಸ್ತೀಯಾ. ಫೈನಲಿ ಎಮ್ಮೆನೇ ಬೇಡ ಅನ್ಸ್ಬಿಡ್ತು. ಇದೆಲ್ಲ ನೋಡಿ ನೀವು ಸ್ವಲ್ಪ ದಿವಸ ಸ್ಮೂತ್ ಆಯಿತು. ಇವತ್ತೊಂದು ಲೆವೆಲ್ ವೆರಿಫಿಕೇಶನ್ ಮಾಡಿಸ್ಕೊಂಡು ವೆರಿಫಿಕೇಶನ್ ಅಲ್ಲ ಕರೆಕ್ಷನ್ನು. ವೆರಿಫಿಕೇಶನ್ ಇಂದ ಬೇಜನ್ ಟೈಮ್ ನಂದು. ಸೋಮವಾರ ಲಾಸ್ಟ್ ಲಾಂಗ್ ವೇ ನಂದು. ಅರ್ಧ ಆವಾಗ ನಿಂದು ಅಲೆ ನಿಂದು ಅರ್ಧ ಆಯ್ತಾ? ಇವಾಗ ಒಂದು ರೆಸ್ಪಾನ್ಸ್ ಬಂದಿರೋದನ್ನೆಲ್ಲ ತಗೊಂಡು ಅದೇನು ಗ್ರಾಫ್ ಐತೆ ಹಂಗೆ ಕಾಪಿ ಮಾಡ್ಬೇಕಾ ಏನೋ ಬೇರೆ ಥರ ಹಾಕ್ಬೇಕಾ ತಿಳ್ಕೊಂಡು ಆ ರೆಸ್ಪಾನ್ಸ್ಗಳನ್ನೆಲ್ಲ ಹಾಕ್ಬಿಟ್ರೆ ಮುಗೀತು ನಂದು ಅರ್ಧ 90%. ಗ್ರಾಫ್ ಮಾಡಬೇಕು. ಗ್ರಾಫ್ ಹಾಕ್ಬೇಕು. ಟೇಬಲ್ ಹಾಕಿ ಗ್ರಾಫ್ ಹಾಕಿ ಇಂಟರ್ಪ್ರಿಟೇಷನ್ ಹಾಕಿ. ಓಹ್ ನಮ್ಗೆಲ್ಲ ಜಾಸ್ತಿ ತಿಳ್ಕೊಂಬಿಟ್ಟಿದ್ಯಾ? ನಮ್ದು ಆಗಿದೆಯಪ್ಪ. ಒಂದೇ ಒಂದು ಬಾಕಿ ಇದೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ಹೈಪೋಥಿಸಿಸ್ ಬಾಕಿ ಇದೆ ಗೈಸ್. ನಾನು ಗುಡ್ ಗರ್ಲ್. ಅದೊಂದೇ ಬಾಕಿ ಇರೋದು ಈಗ. ಅದು ಹೈಪೋಥಿಸಿಸ್ ಅಲ್ಲಿ ನೀನು ಯಾವ ಟೈಪ್ ಯೂಸ್ ಮಾಡಿದ್ಯಾ ಅದು ನೋಡೋಣ ನಡಿ. ಒಂದು ಯಾವ್ದೋ ಒಂದು ಹೇಳ್ಸ್ಕೊಂಡು ಬಾ. ಇವಾಗಲ್ಲ ಆಟ ಇರೋದು. ಪ್ಲಾಗರಿಸಮ್ ಚೆಕ್ ಆದ್ಮೇಲೆ. ಪ್ಲಾಗರಿಸಮ್ ಇನ್ನೇನು ಅದಕ್ಕೆ ಇನ್ನೇನು ಹೇಳ್ತಾರೆ ವೆರಿಫಿಕೇಶನ್ ಅಂದ್ರೆ ಪ್ಲಾಗರಿಸಮ್ ಮತ್ತೆ ಇನ್ನೊಂದು ಏನೋ ಹೇಳಿದ್ರಲ್ಲ ಏಯ್ ಡಿಟೆಕ್ಷನ್ ಆವಾಗ ಇರೋದು. ಇವಾಗ ಆದವರೆಲ್ಲ ಇವಾಗ ಅದನ್ನ ಎಡಿಟ್ ಮಾಡ್ತಾ ಕುತ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಅದು ಸಾಯಾಗ್ತಾರೆ ಅಂತ ಹೇಳ್ತಾ ಇದೆಯಾ ಇಂಡೈರೆಕ್ಟ್ ಆಗಿ. ಪ್ಲಾಗರಿಸಮ್ ಚೆಕ್ ಖಾಲಿ ನಾವೇ ಅಲಿತಾ ಇದೀವಿ. ಒಂದು ಕಾಲದಲ್ಲಿ ಹೆಂಗ್ ಓದ್ಕೊಂಡಿದ್ದೆ ನಾವು. 20-30% ಇವರು ಗೊತ್ತಾಯ್ತಾಗಲ್ಲ. ಹೌದಾ? ಏನು ಇದು ಮಾಡ್ತೀವಿ 20-30 ಬಂತು ಅಂದ್ರೆ ಒಂದೊಂದು ಪೇಜ್ ಅಲ್ಲೂ ಎಷ್ಟೆಷ್ಟು ವರ್ಡ್ಸ್ಗಳು ಗೊತ್ತಾಯ್ತು. ನೀನು ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ತೀಯ ಅದ್ರ ತೋರಿಸ್ತೀಯೋ? ಲ್ಯಾಪ್ಟಾಪ್ ಅಲ್ಲಿ ಲ್ಯಾಪ್ಟಾಪ್ ನಂದು ಇದು ಪ್ರಿಂಟ್ ಎಣ್ಣೆ ಕಳಿಸಿದೆ. ನಾನು ಕಳಿಸಿದ್ದಾನೆ ಇದು. ನೀನು ಕಳಿಸಿದ್ದು. ನನಗಿಂತ ಓದ್ಲಲ್ಲ ನೀನು. ನಾನು ಗಂಡು ಮಗ ಆಗಿ ಇಷ್ಟೆಲ್ಲ ಮಾಡ್ತೀನಿ, ಹೆಣ್ಣು ಹುಡುಗಿಯಾಗಿ ಇಷ್ಟೊಂದು ಕೇರ್ಲೆಸ್. ನೀವು ಅಮ್ಮ ನೋಡ್ತಾ ಇದ್ದೀರಿ ಹಾಕೊಡ್ತೀನಿ. ಫುಲ್ಲು ಸೋಂಬೇರಿ ಗಾಯ್ಸ್. ನಮ್ಮ ಹುಡುಗಿ ಟೀಮ್ ಹುಡುಗಿ ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಗ್ರೂಪಲ್ಲೂ ಹುಡುಗಿರು ಫಾಸ್ಟ್ ಇರ್ತಾರೆ. ಹುಡುಗಿರು ಫಾಸ್ಟ್ ಇದ್ದು ಹುಡುಗರು ಹೆಲ್ಪ್ ಮಾಡ್ತಾರೆ. ಹುಡುಗರು ಫಾಸ್ಟ್ ಇರ್ತಾರೆ ಅಥವಾ ಹುಡುಗಿರು ಫಾಸ್ಟ್ ಇರ್ತಾರೆ, ಹುಡುಗರು ನನ್ನೇ ಫೋನ್ ಮಾಡಿ ಕೇಳ್ತಾಳೆ ಏನು ಕತೆ ಏನು ಕಳ್ಸೋರು ಕಳಿಸಿಲ್ಲ ನನಗೆ ಅಂತ. ಅಯ್ಯೋ ಒಳ್ಳೆ ಹುಡುಗಿ ನೀನು. ಕ್ಯಾಟ ಉದ್ಯಮಿ ಸಂಬಿತ. ಕಾಲೇಜಿಗೆ ಬಂದಾಗ ಹಂಗೆ ಅನ್ಕೊಂಡೆ ಗೂಗ್ಲಿನ್ ಶರತ್ ಆಗ್ತಾನ. ನಾನು ಆ ಥರ ಇದೇ ಕಾಲೇಜಲ್ಲಿ ಶೂಟ್ ಮಾಡೋರೆ, ನಾವು ಹಂಗೆ ಹೋಗ್ತೀವ ಫಾರಿನ್ ಕೊಟ್ಟಿದ್ದೀವ ಅಂತ ವಿಮಾನದಲ್ಲಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ಕೈಸಲ್ಲಿ ಯಾರು ಇಲ್ಲ, ಪ್ರೊಫೆಸರ್ ಎಲ್ಲ ಬೇರೆ ಕ್ಲಾಸು ಜೂನಿಯರ್ ಕ್ಲಾಸ್ ತಗೊಂಬಿಟ್ಟವ್ರೆ. ಅವ್ರು ಬಂದ್ಮೇಲೆ ತೋರಿಸ್ಕೊಂಡು ಹೋಗ್ಬೇಕು. ಮುಂದೆ ಏನು ಎತ್ತ ಅಂತ ಏನೂ ಗೊತ್ತಾಗ್ತಿಲ್ಲ. ತಲೆನೇ ಮಾಡ್ತಿಲ್ಲ. ಬಂದಿರೋ 10 ನಿಮಿಷ ಕೆಲಸ ಆಗೋಗಿರೋದು ಅವ್ರು ಇದ್ದಿದ್ರೆ. ಬಟ್ ಆದ್ರೆ ಇಲ್ಲ, ಏನು ಮಾಡೋದು, ಕಾಯಬೇಕು. ಈ ಕಾಯೋದಲ್ಲಿ ಇರೋಂಥ ಇದು ಅಲ್ವಾ. ನಾವು ಪ್ರೊಫೆಸರ್ಗಳು ಹೇಳಿದಾಗ ನಾವು ಮಾತು ಕೇಳಿದಾಗ ಅವ್ರಿಗೆ 10 ಗಂಟೆ ಬರೀ ನಾವು 11 ಗಂಟೆ ಬರ್ತೀವಲ್ಲ, ಅವಾಗ ಅರ್ಥ ಆಗ್ತದೆ ನಮ್ಮ ಪರಿಸ್ಥಿತಿ. ಅಲ್ಲ ಅಥವಾ ಅವ್ರ ಪರಿಸ್ಥಿತಿ ನಮಗೆ ಅರ್ಥ ಆಗ್ತದೆ ಇವಾಗ. ಅದಕ್ಕೆ ನನ್ನ ಮಕ್ಕಳ ಕಾಯಿಲೆ ನಿಂಗೆ ಐತೆ ಅಂದ್ಬಿಟ್ಟು ನಾವು ಹೆಂಗೆ ಕೊಡ್ತೀವಿ ಅವ್ರು ಹಂಗೆ ಕೊಡ್ತಾರೆ ನಮಗೆ. ಅರ್ಥ ಮಾಡ್ಕೋಬೇಕು. 1 hour later
ಓಹೋ ಮನೆಯಲ್ಲ ಇವತ್ತು ಗಮ ಮಾಡ್ಸವ್ರೆ. ಓಹೋ ಯಾಕೆ ದೇವ ಬಿಟ್ಕೊಂಡು ನೀ ತಲೆ ಕೂದಲ ಎಷ್ಟಲ್ಲ ಹೊಸ ಎಷ್ಟಲ್ಲ ಇಲ್ಲ ವೆರಿ ಯಜಮಾನ್ರು ಗಾಡಿ ಎಲ್ಲ ಹೋಗಿರಂಗವ್ರೆ ಗಾಡಿ ಎತ್ಕೊಂಡಿ ಎಲ್ಲ ಹೋಗೋದೇ ಅದೇ ನಾಣೆಗಿಲ್ಲ ಏನೋ ಎತ್ಕೊಂಡು ಎಲ್ಗೈ ತೊಗೊಂಡಿದ್ದು ಗೋವಿಂದಣ್ಯ ಅಡುಗೆ ಏನು ಅಡುಗೆ ಅನ್ನ ಸಾರದೇವು ಸೂಪರ್ ಎಷ್ಟು ಹೊಸಂಗಮ್ಮರೆ ಅನ್ನ ಸಾರು ಮಧ್ಯಾಹ್ನ ಬೆಳಗ್ಗೆ ಗುಜ್ಜಾರ ಮಾಡಿ ನೀವು ಈಗ ಅನ್ನ ಸಾರು ಜೀವ ತಿನ್ನಡಿ ಇಕ್ಕೊಡ್ ಬಾ ಮತ್ತಪ್ಪಾಗ ನಡಿ ಇವಾಗ ಏನ್ಕೆ ನಡಿ ಬತ್ತು ತೋರಿಸ್ತೀನಿ ಏ ಹೋಗಮ್ಮ ಉಳ್ಳೇಪ ನೋಡಿ ಬೆಳಗ್ಗೆ ನಿದ್ದೆ ಮಾಡಿದ 5 ಗಂಟೆಗೆ ಸಗಣಿ ಬಜ ಎಲ್ಲಾರು ನಿದ್ದೆ ಮಾಡಿ ನೋಡಿ ಬಂದು ಒಂದು ಮುಂಚೆ ಮನೆ ಕಳಿವಿ ಇಕ್ಕೊಡ್ ನೋಡಿ ನಡಿ ಬಾ 6 hours later. ಏನಂತ ಗೈಸ್ ಎಲ್ಲೂ ವೆಲ್ಕಮ್ ಬ್ಯಾಕ್. ಇವತ್ತು ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಜಿಮ್ಗೆ ಬಂದಿದ್ದೀವಿ ಫಸ್ಟ್ ಡೇ. ಫಸ್ಟ್ ಸುಮ್ಮನೆ ಜಿಮ್ಗೆ ಇಲ್ಲ, ಬೆಳಗ್ಗೆ ಏನೇನು ಕೆಲಸ ಮಾಡಿದೆ ಅಂತ ಹೇಳಿ ಇವತ್ತು ಜನಕ್ಕೆ ಏನೇನು ಮಾಡಿದೆ ಅಂತ ಹೇಳು. ದನ ಕಟ್ದೆ, ಕಸ ಹಾಕ್ದೆ, ಹಾಲು ಹಾಕ್ ಬಂದೆ, ಆಮೇಲೆ ಹುಲ್ಗೋಗ್ಲಿಲ್ಲ, ಹುಲ್ಗೆ ಕಾಲೇಜ್ ಹೋಗ್ಲಿವಾ ಕಾಲೇಜ್ಗೆ ಹೋದೆ. ಇವತ್ತು ನಿನಗೆ ನಿನ್ ದನ ಮತ್ತೆ ಈಗ ದನ ಕಟ್ಟೆಗೆ ಸಮೇತ ನೀನು ಬಿಟ್ಟಿಲ್ಲ ತಾನೆ. ಗೈಸ್ ಇವತ್ತೆಲ್ಲ ಎತ್ತು ಕೆಲಸ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ, ಅಮ್ಮ ಬಿಟ್ಟಿಲ್ಲ. ಇವತ್ತು ಹಸಿಗೆ ಒಂದು ಮೈ ತೊಳಿಬೇಕಾಯ್ತು, ಅದಕ್ಕೆ ಕರೆಂಟ್ ನೀರು ಬಿಟ್ಟಿರಲಿಲ್ಲ, ಅದಕ್ಕೆ ತೊಳೆಯೋಕ್ಕಾಗಲಿಲ್ಲ. 5 ದಿವಸಕ್ಕೋಸ್ಕರ ಹಸಿ ಮೈ ತೊಳೆಯೋದು, ಡೈಲಿ ತೊಳೆಯಲ್ಲ, ನೀರು ಜಾಸ್ತಿ ವೇಸ್ಟ್ ಆಗೋದೆ. ಇವಾಗ ನಮ್ಮ ಗಂಗೈರಪ್ಪನವರು ಮೇಕೆ ಕಾಲ್ಸು ಮಾಡ್ತಾರೆ, ಹೆಂಗೆಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ ಬರ್ರಿ. ಫಸ್ಟ್ ಬಾಣಲೆಗೆ ಎಣ್ಣೆ ಹಾಕೊಂಡು ಅದಕ್ಕೆ ಏನಾದ್ರು ನೋಡ್ತಿದ್ದೀವಿ. ಒಂದು 3 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೀನಿ. ಕಾಲು ಸೊಪ್ಪು, ಮೇಕೆ ಕಾಲು ಸೊಪ್ಪು ಮಾಡ್ತಾ ಇದ್ದೀನಿ. ಗೈಸ್ ಕಾಲು ಸೊಪ್ಪು ಎಷ್ಟು ಕಾಲವೇ ಅಂತ ಹೇಳಿ ಫಸ್ಟು 6 ಗೈಸ್ 6 ಕಾಲು. ಇವತ್ತು ಕಾಲು ತಗೊಂಬಂದು ಹೊಸ ಕಾಲು ಸೊಪ್ಪು ಮಾಡ್ತಾರೆ. ಎಷ್ಟೋ ದಿವಸ ಆದ್ಮೇಲೆ ಗಂಗೈರಪ್ಪ ಬಂದು ಅಡುಗೆ ಕೆಲಸ ನಾನು ಕಲಿಸಿದ ಅರ್ಗನ್ ಮಾಡಲ್ಲ. ನೀನು ಕಲ್ಸಿರೋದು ಜೀರಿಗೆ, ಮೆಣಸು, ಜೀರಿಗೆ, ಮೆಣಸು. ಎಷ್ಟು ಮೆಣಸು ಹಾಕಂತ ಹೇಳ್ಬೇಕಾನೆ ನೀನು. ಗೈಸ್ 6 ಕಾಲ ಪೂರ್ತಿ ಕಾಲು ಹಾಕೋದ್ಬಿಟ್ಟು ಕದ್ರಸ್ಕೊಂತ ಯಾರು ಹೇಳಿದ್ ನಿಂಗೆ. ಪುದೀನ, ಹಾಂ, ಕೊತ್ತಂಬರಿ, ಮೆಣಸು, ಜೀರಿಗೆ, ಪುದೀನ, ಕೊತ್ತಂಬರಿ, ಒಂದು 6 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇಷ್ಟ ಆಯ್ತಾ? ಆಯ್ತು. ಇದು ಸೈಡಿಗೆ ತಿಕ್ತೀನಿ ಈಗ. ಗೈಸ್ ಇಷ್ಟು ಆಳು ಕಡೆ ಸೈಡ್ಗೆ ತಿಕ್ತಾರೆ. ಗ್ಯಾಸ್ ಆಫ್ ಮಾಡ್ಬಿಟ್ಟಿದ್ಯಲ್ಲಪ್ಪ, ಈ ಕಡೆಗೆ ಮಾಡು, ಲೋ ಫ್ಲೇಮ್ ಇಕ್ಕಕ್ಕೆ. ನೀನು ಆ ಕಡೆ ತಿರುಗಿಸ್ತೀರ, ಎರಡು ಒಳ್ಳೆ ಇದು ಥರ 2 ವರ್ಷದಿಂದ ಗ್ಯಾಸ್ ಯೂಸ್ ಮಾಡ್ತಾ ಇದ್ದೀರಾ. ರೈಟ್ ಸೈಡ್ ಈ ಕಡೆಗೆ ಇಲ್ಲ, ಹಂಗೆ ಕಂಟ್ರೋಲ್ ಮಾಡ್ಕೊ ಫ್ಲೇಮ್ನ. ಆ ಕಡೆಗಲ್ಲ, ಆ ಕಡೆಗೆ ಮಾಡ್ಕೋದೆ. ಇದು ಇಷ್ಟ ಆಯ್ತಾ? ಇದು ಸೈಡಿಗೆ ಮರ್ಕೊಂಡ್ಬಿಡ್ತೀವಿ. ಇಷ್ಟೊಂದು ಕಾಲು ತಿಂಗಳು ನಮ್ಮ ಮನೆ ಜನ ನೀನು ಹೆಂಗೆ ಮಾಡ್ತೀವಿ ಇವಾಗ? ಯಾರು ಇರೋರು 4 ಜನ. ಕಾಲು ಸೊಪ್ಪು ಮಾಡಿದ್ರೆ 1 ವಾರ ಕುಡಿಬೋದು ಒಂದೊಂದು ಲೋಟ. ಏನು ನಡೆಯಪ್ಪ, ಒಂದು ದಿವಸಕ್ಕೆ ಖಾಲಿ ಮಾಡ್ತಾರಲ್ಲ ಕಾಲು ಸೊಪ್ಪ. ಇನ್ನೇನು ಈ ಕೈ ಮುರಿದೋಗಿರೋರು, ಕಾಲು ಮುರಿದೋಗಿರೋರು ಈ ಥರ ಮಾಡಿಕೊಂಡು 1 ವಾರ ಮಾಡಿಕೊಂತಾರೆ. ಇದನ್ನ ಕಮೆಂಟ್ ಹಾಕ್ತಾರೆ, ಕೇಳು ಜನನ ಎಷ್ಟು ಜನ ಮಾಡ್ಬೋದು ಕಾಲು ಸೊಪ್ಪು. 15 ಏನು ಕಸ ನೋಡಪ್ಪ. ಅಲ್ಲ 15 ಮಡಿಕ ಕುಡಿಯಲ್ವಾ? ಈಗ ಅಪ್ಪ ನೀನು ಕುಡಿಯಪ್ಪ ಹಂಗಾರೆ. ಗೈಸ್ ಇಷ್ಟ ಆಯ್ತು, ಎಲ್ಲ ರುಬ್ಕೊಂಡಿತ್ತು, ಫ್ರೈ ಮಾಡ್ಕೊಂಡು ಆಯ್ತು. ಆಮೇಲೆ ಹೇಳ್ತೀನಿ, ಹೇಳ್ರಿ. 1 ನಿಮಿಷ ಸೆಕೆಂಡ್ ಅಲ್ಲಿ ಜಾಸ್ತಿ ಮಾಡಿತು. ಈಗ ಒಂದು 5 ಈರುಳ್ಳಿ ಕಟ್ ಮಾಡಿ ಇದನ್ನು ರುಬ್ಕೊಂತ ಇದ್ದೀನಿ. ಗೈಸ್ ನೆಕ್ಸ್ಟ್ ಕುಕ್ಕರ ಮಾಡ್ತಾವ್ರೆ ಕಾಲು ಸೊಪ್ಪನ್ನ. ಕೂಗಿಸ್ತೀಯ ಹಂಗೆ ಬಿಡಿ, ಹಂಗೆ ಉಗ್ಗಿಸ್ತೀಯ? ಕೂಗಿಸ್ತೀಯ. ಈಗ ಏನು ಮಾಡ್ತೀನಿ ಅಂದರೆ ಒಂದು 50 ಗ್ರಾಮ್ ಎಣ್ಣೆ ಹಾಕ್ತೀನಿ ಇದಕ್ಕೆ. ಅಮ್ಮ ಬರಮೇಲೆ ಅಳ್ತೇನೆ ತೂಕನೇ ಆಗ್ತಿಲ್ಲ. 50 ಗ್ರಾಮ್ ಹಾಕಂತಂತೆ. ನನಗೆ ಹಾಕ್ಬೋಗಲೇ ಗೊತ್ತಾಗ್ತದ ಬಿಡು. ಆಯ್ತು 50 ಗ್ರಾಮ್ ನಾಳೆ ಉಗ್ಗಿಸ್ತು ನೋಡೋದು. ಓ ಅಂತ ಆಯ್ತಾ? ಇದು ಎಣ್ಣೆ ಬಿಟ್ಟಿದ್ದೀನಿ. ಈಗ ಏನು ಮಾಡ್ತೀನಿ ಅಂದರೆ ನಾನು ಈರುಳ್ಳಿ ರುಬ್ಕೊಂಡಿದ್ದೀನಿ ಹಂಗೆ. ಗೈಸ್ ಇವಾಗ 5 ರುಬ್ಕೊಂಡು ಈರುಳ್ಳಿ ಹಾಕ್ಕಂತಿದ್ದೀನಿ. ಈರುಳ್ಳಿ ಪೇಸ್ಟ್ ಹಿಂಗಾಗ್ಬಿಡದೆ. ಹಿಂಗೆ ಎಲ್ಲ ಪೇಸ್ಟಾಗಿ ಮಾಡಬೇಕು. ನೀನು ಮಾಡೋದು ನೋಡ್ಕೊ. ನಿಮ್ಮ ಯಜಮಾನ್ರು ಅಡುಗೆ ಇದು ಮಠ ನೋಡೋದು ಪಂಟಿರ್ತಾನೆ. ಕಲ್ತ್ಕಡೆ ನಾನು ನನ್ನ ಮಗಳಿಗೆ ಕಳಿಸಿರ್ತಾರ. ಇದಾಯ್ತಾ? ಅದು ರುಬ್ಕೊಂಡ್ಮೇಲೆ ಬಾಣ್ಲಿಗಿರೋದು ಬಾಲ ಅನ್ನಂಗಿಲ್ಲ. ಎಲ್ಪ್ ಮಾಡ್ಬೇಕಿದು. ಇದು ಫ್ಯಾಮಿಲಿ ಮೇಲೆ ಹಂಗಾಗಲ್ಲ, ಫ್ಲೇವರ್ ಬರಲ್ಲ ಅದು. ಅದಾಯ್ತಾ? ಈರುಳ್ಳಿ ಆಯ್ತಾ? ಫ್ಲೇವರ್ ಬರೋವಂತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಡು 1 ಚಮಚ 2 ಚಮಚ ಆಯ್ತಾ? ಕೊಡಿಲ್ಲ ಇದು ನೀರೇನು ಹಾಕ್ಬೇಡ, ಹಂಗೆ ತಮ್ಮ. ನೋಡ್ರಿ ಲವ್ ನೋಡ್ರಿ ಇಬ್ರದ್ದು. ಅಮ್ಮ ನೋಡು RX ಓಡಿಸ್ತದೆ, RX. ಅದೇ ಒಳ್ಳೆ ಬೈಕ್ ಓಡಿಸ್ತಾ ಇದ್ದಿ ಮಿಕ್ಸಿನ. ತೋರ್ಸ ಹೆಂಗಾಗದಿಂದ ತಾಳದಾಗ ಇಟ್ಟು ಹಾಕ್ಬಿಟ್ರಿ ಸಾಕು. ಅಪ್ಪ 100 ರೂಪಾಯಿಗ ಬರ್ಬರ ರುಬ್ಬಕಪ್ಪ. ಒಂದು ಚೋಟ್ ನೀರು ಬಿಡ್ಕೊಂಡು ನುಣ್ಣಗೆ ರುಬ್ಬಮ್ಮ. ಏನಪ್ಪ ಮಾಡ್ತಾರೆ ಇವರು ಕೊಲ್ಲಕರ್ ಮಾತ ಅಮ್ಮ. ಆಯ್ತಾ? ಗೈಸ್ ಡ್ರೈ ಮಾಡ್ಕೊಬೇಕು ಚೆನ್ನಾಗಿ, ಗೋಲ್ಡನ್ ಕಲರ್ ಥರ ಅಂತ ಹೇಳು ಹೆಂಗೆ ಮಾಡ್ಕೊಬೇಕು ಅಂತ.
ಗೋಲ್ಡನ್ ಕಲರ್ ಆಗ್ಬೇಕು. ಇದೇನು ಗೊತ್ತಾ ಇದು? ಗೈಸ್ ಅವರೇ ತೋರಿಸಿದ್ದು ಪುದೀನ, ಕೊತ್ತಂಬರಿ, ಮೆಣಸು, ಜೀರಿಗೆ, ಹಾಕು ಹಸಿಮೆಣಸಿನ್ಕಾಯಿ. ಹಿಂಗಾಕ್ರೆ ಹಂಗಾಕ್ರೆ ಎಲ್ಲ ಒಂದೇ ಥರ ಒಂದೇದಪ್ಪ ರುಬ್ಬ ಹಾಕಿದ ಅದ್ರ ಜೊತೆಗೆ ಈರುಳ್ಳಿ ಜೊತೆಗೆ ಅದು ಹಸಿ ಹಸಿ ಆಗ್ಬಿಡ್ತದೆ. ಇದೆಲ್ಲ ಡ್ರೈ ಮಾಡ್ಕೊಂಡು ಹಾಕ್ಬೇಕು. ನೋಡ್ಬೇಕು ಕಲ್ತ್ಕೊ ಬಾರಮ್ಮ ಕೇಳಿಸ್ಕೊಮ್ಮ ವಸಂತಮ್ಮ. ಯಪ್ಪ ನಾನು ಮಾಡ್ತೀನಿ ತಳಕ. ಏನು ಕಾಸು ಮಾಡಕ್ ಬರ್ತದೆ ನಿನಗೆ ಬೆಳಗ್ಗೆ ಬರ್ತದೆ ಕೋಳಿ ಸಾರಿ ಮಾಡಕ್ ಬರೋದು ನಿನಗೆ. ಇದು ಚೆನ್ನಾಗಿ ಡ್ರೈ ಆಗಲಿ. ಆಯಿತಾ? ಈಗ ಒಂದು 5 ಟೊಮೊಟೊ ಹಾಕೊಂಡಿದ್ದೀನಿ. ರುಬ್ಬು. ಟೊಮೆಟೊ ರುಬ್ಕೊಂಬ. ಟೊಮೊಟೊನ ರುಬ್ಬು. ಗೊಣಗ್ತಾರ ನೋಡ್ಬೇಕು ಗೊಣಗ್ತದೆ. ಬಾಲ ಒಬ್ರು ಮುಂದೆ ಹೇಳಿದ್ರು ನಾನೇ ಮಾಡಿದ್ನಿ ಇದನ್ನ ಹೇಳ್ಕೊಂಡಂಗೆ. ಮಾಡ್ತೀಯಾ? ಇದು 6 ಗಂಟೆಯಿಂದ ಇಷ್ಟ ತಕ್ಕ ಮಾಡಕ್ ನಿಂತುಬಿಟ್ಟ. ಇಷ್ಟೊತ್ತಾಯ್ತು ನಿನ್ ಕಡೆ ಹೇಳ್ಬೇಡ ನನಗೆ. ಇಂಥದ್ದು ಅಡುಗೆ ನಾನು ಹೆಂಗೆ ನನ್ನ ಮಗಳು ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೆ. ಅಯ್ಯೋ ರಾಮ. ಹಾಂ, ಕಾಲು ಸೊಪ್ಪು ನನ್ನ ಪ್ರಕಾರ ಕಾಲು ಕಡೆ ಡ್ರೈ ಡ್ರೈ ಬರ್ತದೆ. ಡ್ರೈ ಆಗಲ್ಲ ಇದು. ನೀರು ಹಾಕ್ಬೇಕು. ಅದೇ ಗೊತ್ತು ನೀರು ನೀರ್ತಾರೆ ಸೊಪ್ಪು. 6 ಕಾಲಿಗೆ ಹೆಚ್ಚು ಕಮ್ಮಿ ಒಂದು 2 ಲೀಟ್ರ್ ನೀರು ಹಾಕ್ಬೇಕು. ನಾವೇನು ಜಾಸ್ತಿ ಮಡಿಕೊಳಲ್ಲ, 2 ಟೈಮ್ ಮಡಿಕೊಂಡು ತಿನ್ಬಿಡೋಣ. ಮಡಿಕಂತಾರೆ ಕಾಲು ಏಟಾದರೂ ಒಂದು ವಾರ ಬಿಸಿ ಮಾಡ್ಕೊಂಡು ಕುಡಿತಾ ಇರೋದು. ಏನೂ ಆಗಲ್ಲ ಅದು. ಇನ್ನೇನು ಹೇಳ್ಬಿಡು ಆಗಾಗಲೇ ಎಬ್ಬಿಸ್ಬೇಡ. ಏನಿಲ್ಲ, ನೀನು ಬಿಡು ಮುಗಿತು. ನೋಡಿ ಟೊಮೊಟೊ ಹಾಕ್ತಾ ಇದ್ದೀನಿ. ಗೈಸ್ ಟೊಮೆಟೊ ರುಬ್ಕೊಂಡಿರೋದು. ಈರುಳ್ಳಿ ಎಷ್ಟು ಹೇಳಿದ್ರೆ ಟೊಮೆಟೊ ಅಷ್ಟೇ ತಾನೇ. ಈರುಳ್ಳಿ ಸ್ವಲ್ಪ ಜಾಸ್ತಿ, ಟೊಮೊಟೊ ಸ್ವಲ್ಪ ಕಮ್ಮಿ. ಈಗ ಪೂರ್ತಿ ಹಸಿ ವಾಸನೆ ಹೋಗೋ ತನಕ ಕುದಿಸ್ಬೇಕಾಗಿಲ್ಲ. ಕುದಿಲಿ. ಏನಮ್ಮ ಈ ಎಣ್ಣೆ ಒಳಗೆ ಹಾಕಿ ಬೇಯಿಸ್ಬೇಕಾಗಿತ್ತು ಕಾಲ್ನ ನೀವು ಯಾವ ಸಿಮೆ ಭಟ್ರು? ನಾನಾ ಅಂತರ ಇವಾಗ ಹುಳ ಎಷ್ಟಾಗಿದೆ? ಅಯ್ಯೋ, ಹೋಗಪ್ಪ ಕುರೇ ಹುಳ. ಸೊಸೈಟಿ ಬಾಳು ಎಲ್ಲ ಜಾಸ್ತಿ ಕೊಡ ನೋಡಿ. ಇನ್ನ ಕರೆಕ್ಟಾಗಿ ಆಯ್ತು ಈರುಳ್ಳಿ. ಅದಕ್ಕೆ ವಾಸರಿಕೋಸರಿ ಕೇರ್ ಹಾಕಬೇಕು. ಬಿಸಿಲು ಹಾಕತ್ತಿಲ್ವಾ? ಮಾಡಿರತ್ತ ಕತ್ಲೆ ಒಳಗೆ ಏನು ಮಾಡೋಣ? ದನ ಮೇಯ್ಸ್ಕೊಂಬಂದು ಕತ್ಲೆ ಒಳಗೆ ಮಾಡೋದು. ಅಕ್ಕಿ ಕಮರಮ್ಮ ಹಂಗೆ ಹೇಳ್ದ. ಅಯ್ಯೋ ಇಟ್ಕೊಳಪ್ಪ. ನೋಡ್ದ ನಿನ್ನ ಅದಕ್ಕೆ ನಾವು ಅಡುಗೆ ಮಾಡಕ್ಕೆ ಬರಬಾರ್ದು ಹೆಂಗಸ್ರುಗಳಿಗೆ ಅಂತ. ಏನು ಮಾಡಿದೆ ಮುಂದಕ್ಕೆ ಇಕ್ಬಿಡ್ತೀಯ ನೀನು. ನಾನು ಇಕ್ಕಲ್ವ ನಿನ್ನ ಮುಂದಕ್ಕೆ ಇಕ್ಕು. ಇವಾಗ ನೀನು ಮಾಡಿ. ಅದೇ ಲಾಡು. ಇಲ್ಲ ನೀನು ಹತ್ತಿದ್ರ ನಾವು ಬಿಟ್ಟು ದೋಸೆ ಇಕ್ಕೊಂಡಿದ್ದೆ. ಏನ ಅಕ್ಕಿನ ತೊಳ್ಕೊಬತ್ತೀನಿ. ಅನ್ನ ಹಾಕೊಂಬ, ಸಣ್ಣ ಅಕ್ಕಿ. ನನ್ಗೆ ಬೇಡವನ್ನ. ಗೈಸ್ ಇದನ್ನ ಒಂದು 2-3 ನಿಮಿಷ ಫ್ರೈ ಮಾಡಿದ ಮೇಲೆ ಕಾಲು ಹಾಕ್ಬಿಡ್ತು ಬೆಳಿಗ್ಗೆ. ಸುಮ್ಮನೆ ಅಂತಂದಿದ್ದು ಹೋಗಿ ತಾಗೋದಾಗಿತ್ತು. ಏನ ಕಾಳ ಬಂದಿದೆ ಏನು ಬಾತ್ರೆ ಕೆಟ್ಟ. ಎಷ್ಟು ವರ್ಷ ಇದನ್ನ ಹೋಗ್ಬೇಕು ಒಂದು 8 ಕೂಗು. ಓಹೋ ಅಷ್ಟೊಂದು ರಸ ಇಳ್ಕೊಂಡು ಬರೀ ಮೂಳೆ ಆಗ್ಬೇಕು. ಆ ಥರ ಹೋಗಿಸ್ಬೇಕು. ಸುಮ್ಮನೆ ಮುಟ್ಟಕ್ಕೆ ತಗೊಳ್ಬೇಕು. ಇದಕ್ಕೆ ನೀರೇನು ಹಾಕೋದಿಲ್ಲ. ಹಾಕ್ಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಅರಿಶಿನ ಪುಡಿ ಲಾಸ್ಟ್ ಆಗ್ತಾನೆ, ಫಸ್ಟ್ ಹಾಕ್ತಾನೆ. ಇದೇ ಹಿಂಗೆ ಮಾಡ್ಕೊಂಡಿದ್ದೆ ಇದು. ಅದು ಆ ಥರ ಟೊಮೊಟೊ ಹಾಕಿ ಮಾಡೋಣ ಅಂತ ಹೋಗಿ ನಿಮ್ಮ ಕುಸುಪ್ನ ಅಕ್ಕಿ ಇಕ್ಕಿಲ್ಲಲ್ಲ ಬಿಟ್ಟೆ. ಇಲ್ಲ, ಹಂಗೆ ಕುಯ್ದು ಹಾಕ್ತಾರೆ. ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಅಮ್ಮ ಬಾಯ್ಲಿ ಅಪ್ಪ ಇಂಗ್ಲೀಷ್ ಬಂದಿರ್ತದೆ ಚಿಲ್ಲಿ ಪೌಡರ್ ಅಂತದೆ. ಮಾತಾಡ್ಪ ಪುಡಿ ತಾಮ್ರ ಇಲ್ಲ ಒಂಚೂರು ಬರೋ ಪುಡಿ ಓಡೋಗಿ ಎತ್ಕೊಂಬಾಯ್ತು ಚಲ್ದು. ನಿಮ್ಗೆ ಒಂದು ಬಾಕ್ಸ್ ತುಂಬಬೇಕಾಕಿ ಇದು ಬಂದ್ಬಿಡ್ತದೆ ನಿಮ್ಗೆ. ಗೊತ್ತಾಗಲ್ಲ. ಆ ಬಕೆಟ್ ತಗೊಂಬಂದು ಇಲ್ಲಿ ಅಂತಾರೆ ಇಟ್ಕೊಂಡು ದೊಡ್ಡ ಬಕೆಟ ನನಗೆ ಗೊತ್ತಾಗಲ್ಲಪ್ಪ. ಏನ್ ಮಾಡೋಣ? ಏನೋ ಬಿಸೆಲ್ಲ ಮಾಡ್ತಾರ. ಜಾಸ್ತಿ ಮಾತಾಡ ಬಕೆಟ್ ಕಟ್ಸ್ ನೋಡಿ ನಿಂಗೆ. ಅಡ್ಗೆ ಎಲ್ಲ ಪೂರ್ತಿ ಮಾಡಕ್ ಮಾಡ್ಬೇಕಿದ್ರು ಸುಮ್ಮನೆ ಇರ್ಬೇಕು. ಇದು ನಾನು ಮಾಡ್ತಿರ್ಲಿವಾ? ಅಡಿಗೆ ಮೇಲೆ ಏನ್ ಹೋಗೋದು? ಏನ್ ಹೋಗುತ್ತೆ ನೀನು? ಅರಮನೆ ಕಳಿಸ್ಬಿಟ್ಟಿದ್ಯಾರ ಮಾಡಿ ಒಬ್ಬರು ನಿಂತ್ಕೊಳಕಲ್ಲ ಹೊರಗಡೆ. ಒಬ್ರು ನಿಂತ್ಕೊಳಕ್ಕಾಗಲ್ಲ, ದೊಡ್ಡದಾಗ ಕಳ್ಸು ಅಂತ ಜಲ್ದಿ. ಧನಿಯಾ ಪುಡಿ 1 ಸ್ಪೂನ್ ಹಾಕ್ಬಿಡ್ತೀವಿ ಅಡಿಗೆ. ಧನಿಯಾ ಮಸಾಲೆ ಮನೆಗೆ ಹಾಕಿರ್ತಾರಲ್ಲ ಬರೇ ಪುಡಿ ಅಂತ, ಬರೀ ಧನಿಯಾ ಅದಕ್ಕೆ ಬಾಡಿಗೆ ಮೆಣಸಿನ್ಕಾಯಿ ಏನು ಹಾಕಿರ್ತಾರೆ. ಧನಿಯಾ ಪುಡಿ ಎಷ್ಟು ಬೇಕಾದ್ರೆ ಉಪ್ಪು ಹಾಕೋಣ. ಒಂದೇ ಸಲ ದೊಡ್ಡ ಕುಕ್ಕರ್ ಮಾಡ್ಬಿಟ್ಟು ಹಾಕಿ ಇನ್ನೊಂದ್ಸಲ ಅದಕ್ಕೆ ಬೇರೆ ಸಪ್ರೇಟ್ ನೀರು ಬೇಯಿಸ್ಕೊಂತಂತೆ. ಈ ಗ್ರೇವಿ ಆದಂಗೆ ಅಂತ ನೋಡ್ಕೊಂಡು ನೀನು ಮಾಡಿದ ಕೆಲಸ. ಇವಾಗ ಬೇರೆ ಕುಕ್ಕರ್ ಶಿಫ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಇನ್ನೊಂದ್ಸಲ ಇಲ್ಲ ಅಂದ್ರೆ. ಅಪ್ಪ
ಮಾಡಪ್ಪ ಬೇಡ ಕಣಪ್ಪ, ಅದೆಲ್ಲ ಕೇಳೋಗ್ತದೆ. ಒಂದೇ ಸಲ ಮಾಡಪ್ಪ, ಜಾಸ್ತಿ ಮಾಡಿದ್ರೆ ನೀನು ಬೇರೆ ಸಪ್ರೇಟ್ ಬೇಯಿಸ್ಬೇಡ. ಇದು ಗರಂ ಮಸಾಲ ಅಮ್ಮ ಕುಕ್ಕರ್ ದೊಡ್ಡ ತಮ್ಮ ಹೇಳ್ತೀನಿ. ಏ ನೀರ್ ಜಾಸ್ತಿ ಗ್ರೇವಿ ಆದಂಗ ಆಗ್ತದ ಅದು. ಎಲ್ಲ 8 ಕೂರ್ ಇರ್ತದ ಅದು. ಇದ್ರೊಳಗಡೆ ಈ ಪಡಿ ಮಸಾಲೆ ಹಾಕೋದು ಇದಕ್ಕೆ. ಗರಂ ಮಸಾಲ ಹಾಕ್ತೀವಿ ಒಳಗೆ ಒಂದು 3 ಸ್ಪೂನ್ ಅಷ್ಟು. ಕುಕ್ಕರ್ನ ಚೇಂಜ್ ಮಾಡಿದೀವಿ. ಅದು ಸೂಪು ಬೇರೆ ಬೇಯಿಸ್ಬೇಕಾಗ್ತದೆ ಅಂದ್ಬಿಟ್ಟು ಅದಕ್ಕೆ ಇದಕ್ಕೆ ಹಾಕಿದೀವಿ. ಒಂಚೂರು ಜಾಸ್ತಿ ದೊಡ್ಡ, ಅದಕ್ಕಿಂತ ಒಂಚೂರು ಜಾಸ್ತಿ ಹಾಕಿದೀವಿ. ಅದೇನಾದ್ರು ಕುದಿಗೆಗಳ ನೀರು ಹಾಕೊಂಡ್ರೆ ಉಪ್ಪು ಎಲ್ಲ ಬ್ಲಾಸ್ಟ್ ಆಗ್ತದೆ, ಸೋರ್ತದೆ. ತೊಳ್ಕೊಂಬಕ ಮಾತ್ರ ಮಗು. ಇಷ್ಟೆಲ್ಲ ಆದ್ಮೇಲೆ ನಿಮಗೆ ಸೂಪ್ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು, ಮಸಾಲೆ ದಕ್ಕನ ಹಿಡಿಯಂಗೆ ನೀರು ಹಾಕೊಂಡು ಕ್ಲೋಸ್ ಮಾಡಿ 8 ಕುಕ್ ಕುಗ್ಗಿಸ್ರೆ ಕಾಲ್ ಸೂಪ್ ರೆಡಿ ಅಂತೆ. ರೆಡಿ ಏನಪ್ಪ ಅಷ್ಟೇ. ನೋಡಿ ಎಷ್ಟು ಹೇಳೋದು ಬೇಕು ಅಂತ. ಸಾಕಷ್ಟು ಹೇಳೋಗೆ ನಾನು ಡಾಬಾದಲ್ಲಿ ಕುಡಿಬೇಕಾದ್ರೆ ಹೆಂಗಿರ್ತದೆ ಗೊತ್ತಾದು, ಒಳ್ಳೆ ಎಣ್ಣೆ ಇದ್ದಂಗೆ ಇರ್ತದೆ ಅದು. ಇದು ಹಂಗೆ ಬರೋದು, ಬೆಂದು ರಸ ಬಿಡಲ್ವಾ ಅದು? ಹೌದಾ? ರಸ ಬಿಡದಲ್ಲೇ ಯಾವ ಥರ ಬಂದಿರೋದು ರಸಮ್ ಗೊತ್ತಾಯ್ತು, ರಸಮ್ಮು ಅದೇ ಥರ ಆಗೋದಿದೆ. ಲಗು ನೀನ್ ಕುಡಿಯಲ್ವಾ? ಕುಡಿಸ್ತೀನಿ ನೋಡಿ. ಮತ್ತೆ ಇರೋದು ಒಳ್ಳೆ ಹೋಗ್ತೀವಿ, ಒಳ್ಳೆ ನೀರು ಹಂಗೋಯ್ತೀವಿ. ಫೈನಲಿ ಕುಕ್ಕರ್ ಕ್ಲೋಸ್ ಆಯ್ತು. ಬೆಳ್ಳುಳ್ಳಿ ಬಿಡ್ಸಾಕ ಕಾಲ್ ಸೂಪು 8 ಕೂಗೋದ್ರೆ ರೆಡಿ ಆಗ್ತದಂತೆ. ಇದೆಲ್ಲ A few moments later. ತಾವಪ್ಪ ಕುಡ್ಸಪ್ಪ. ನಿಮ್ ಊಟ ನಂಬ್ಕೊಂಡ್ಬಿಟ್ರೆ ಇದು ಅಂತೀರ ನಿನ್ ಬೇಕಾರೆ. ಏನ್ ಬಿಡ್ಸು? ಅಲ್ಲಿ ಎತ್ಕೊಂಬೋಗಲ್ಲ ಆಯ್ತಾ? ಅಮ್ಮಂಗೆ ಎದ್ಬೇಕಾಗುತ್ತೆ ಹೋಗಿದ್ದಾನೆ. ಅನ್ನ ಇಪ್ಪ ತಟ್ಟಿ ಕುಡಿಲ್ ನಾನು ಇದ್ಬಿಟ್ಟು ತಾಂಬಂದಿ ಅಲ್ಲಿಗೆ ಇಬ್ಬರಿ ಜೋಡಿಸಿ ಹೇಳ್ತೀನಿ. ರೌಂಡ್ ಅಪ್ ಮಾಡು. ಕುಕ್ಕರ್ ಎತ್ಕೊಂಬೋದ್ರೆ ನಂಗೆ ಗೊತ್ತು. ಸುಸ್ತಾಗ ಸುತ್ತಮುತ್ತ ಕೆಲಸ ಮಾಡಿ ನೋಡಿ ಮಕ್ಕ ಹೆಂಗದೆ ಬಾಡ ಬಿಡ್ತದೆ. ಮಕ್ಕ ಹೆಂಗಾಗದೆ ಮಕ್ಕ ಗಳ ಮಕ್ಕ ಆಗ್ಬಿಟ್ಟದೆ. ಮಗಳಿಂದ ಮತ್ತೆ ಚೆನ್ನಾಗಿ ಮಗಳಿದಾಗ ಏನ್ಬಿಟ್ರೆ ಎಷ್ಟು ಬತ್ತು ಮಾಡಿ ಹೋಗಲ್ಲ ಮರಿ. ಅಯ್ಯೋ ಪಾಪ, ನಾನು ಬೆಳಗ್ಗೆ ಸಗಣಿ ನಾನು ನಿಮ್ಸಮ ಮಾಡಿ ನಾನು ಉಲ್ತಂದೆ ಉಲ್ತಾ ಯಪ್ಪ ಹೋಯ್ತು. ಇವತ್ತೇನು ಕೆಲಸ ಮಾಡಿದ್ದೆ? ಉಲ್ತಾ ಬಂದಿದ್ದೆ, ವಾರ ಮಾಡಿದ್ದೆ ಅಷ್ಟೇ. ನೀವು ಮಲ್ಗೋತ್ನಲ್ಲ ಅನ್ನೋದು. ಈಗ ಎಷ್ಟು ಗಂಟೆ ಊಟ ಟೈಮ್ ಆಯ್ತು? 9 ಗಂಟೆ. 9 ಗಂಟೆಗೆ ಯಾರು ಊಟ ಪ್ರಪಂಚದಾಗೆ? 10 ಗಂಟೆಗೆ. ಎಷ್ಟೊಂದು ಜನ 10 ಯಾರಮ್ಮ ಉಣ್ತಾರಪ್ಪ? 10 ತಿಂತಾರೆ. ನಮ್ಮ ಹಳ್ಳಿ ಕಡೆ ನಮ್ಮಂತವು ಹಳ್ಳಿ ಕಡೆವು ಎಷ್ಟೇ ತಿನ್ಬೇಕು? 7 ಗಂಟೆ ತಿನ್ಬೇಕು. 8 ಗಂಟೆಯಿಂದ 8:30 ಲಾಸ್ಟ್. ಆಮೇಲೆ ಮಡಿಕೋಬೇಕು. ಈಗ ನಿನ್ ಮನೆ ಉಣ್ಣೋದು 8 ನೋಡಲ್ಲಿ ಟೈಮ್ ನೋಡು, 10 ಗಂಟೆ ಆಯ್ತು. 9:30 ಕಣ ಮಗು. ಬೆಕ್ಕಿ ಊಟ ಹಾಕು. ಬರ ಸಿಬೆ ಅಲ್ಲಿ ಇಲ್ಲದೆ. ನಾನು ಇಟ್ಕೊಂಬತ್ತಿರ್ಲಿವಾ? ಓ ನೀನು ಹಿಡ್ಕೊಂಬದಿಕ್ಕೇನೆ ಅಲ್ಲ ಆಗಿದ್ದು ತಗೋ. ಓಹೋ ಕಾಸು ರೆಡಿ ಆಗದೆ. ಫಸ್ಟ್ ವಸಂತ ಟೇಸ್ಟ್ ಮಾಡಿಸ್ತೀನಿ ಇವಾಗ. ಹೇಯ್ ತಿನ್ನೋ. ಇಷ್ಟೊಂದು ಮನುಷ್ಯರ್ತಾನ. ಕಾಸು ತೋರಿಸ್ತಿದ್ದೆ ಕುಕ್ಕರ್ಗೆ ಹೆಂಗಂತ. ಅಪ್ಪ ತಾಂಬಾರ ಪಾಚಿಗೆ ಅಂತಂದ್ರೆ ಅಲ್ಲೇ ಮಂಗಳಿಸ್ತದೆ. ಸುಮ್ಮನೆ ತೋರ್ಸಕ್ಕೆ ಗಾಯ್ಸ್ 6 ಕಾಲದ್ದು ಸೂಪ್ ಮಾಡಿದ್ರೆ ಅಂಗವೇರಪ್ಪಂದು. ಅಂಗವೇರಪ್ಪ ಮಾಡಿರೋ ಸೂಪು ಸಾಕಾಗೈತೆ. ಸಾರು ಮಾಡಿಕ್ಕದೆ ಸಾರಾಯ್ತು. ಇನ್ನೇನು ನೀರು ಇದ್ಬಿಡು ಅಂತ ಯಪ್ಪ. ಅದು ಕುಡಿದು ನೋಡ್ಮೇಲೆ ಅದು ಹೆಂಗ್ ಹೊಡಿತದ ಘಾಟ್ ಅವಾಗ ಇರೋನಿಗೆ, ಅವಾಗ ಫ್ಲೇವರ್ ಕುಡಿಸ್ಪಾ ನೀನು ಹೆಂಗ್ಸಕ್ಕೆ. ಗಾಯ್ಸ್ ಕಾಳು ಸೊಪ್ಪು ಸಾಕಾದ ಬಂದದೆ. ಒಳ್ಳೆ ಚೂರು ಖಾರ ಘಾಟ್ ಕಾಟು. ಒಂಚೂರು ಸರ್ ಕುಡ್ದು ನೋಡಪ್ಪ. ನಿನ್ ತಿಂದೇ ತಿನ್ಬೇಡ. ಅಪ್ಪ ಉಯ್ಯಪ್ಪ ಹೇಳ್ತೀನಿ ತಳಪ್ಪ. ಒಳ್ಳೆ ತಂಡಿ ಲೋಟ ತಂಡಿ ಮಾಡ್ಬೇಕು. ನೀನು ತಿನ್ನು ಅಂತ ಯಾವನು ಹೇಳಿದ್ದು? ಇಟ್ಕೊಳಪ್ಪ ಹೇಳ್ತೀನಿ. ಉಯ್ಯಪ್ಪ ತಳಮ್ಮ ಕುಡಿ. ನೀನೇ ಕುಡ್ಬಿಡ. ಟೀ ಕುಡ್ದಂಗೆ ಕುಡ್ಬಿಡಪ್ಪ. ಕುಡಿ ಏನಾಗಲ್ಲ. ಕುಡಿಯಮ್ಮ ಕುಡಿಯಮ್ಮ. ಯಪ್ಪ ನಿಮ್ಮ ಯಜಮಾನ ನೋಡಿ ಕುಡಿಯಕ್ಕೆ. ಕೋಳಿನ ತಿನ್ಬೇಡ. ಏಯ್ ಅಪ್ಪ ತಳಪ್ಪ ಇಲ್ಲಿ ತಾವು ಇಟ್ಕೊ ಬರಪ್ಪ ಇಲ್ಲಿ. ಕುಡಿಯಪ್ಪ ಹೇಳ್ತೀನಿ. ಇವಾಗ ವಹಿಸ್ಲಿ ನೋಡಿ, ಇವಾಗ ವಹಿಸ್ತೀನಿ. ಒಂಚೂರು ಕುಡಿ ಏನಾಗಲ್ಲ. ಒಂಚೂರು ಟೀ ಕುಡ್ದಂಗೆ ಕುಡ್ಬಿಡು. ಕುಡಿಯಪ್ಪ ಉಯ್ಯಪ್ಪ ದೂರಿ ಕುಡಿಯಪ್ಪ. ಕುಡಿಯಮ್ಮ. ಬರ್ತದೆ, ಮೈ ನೋವು ಬರ್ತದೆ, ಸೊಂಟ ನೋವು, ಕೈಕಾಲು ನೋವು ಎಲ್ಲ ಬರ್ತದೆ. ಎತ್ತ ಬಾಬಾ ಒಂದೊಂಚೂರು ಕುಡಿಯಮ್ಮ. ಸುಮ್ಮನೆ ಬೈ ಚೂರು ಸುಮ್ಮನೆ ಕುಡಿ. ಉಯ್ಯಪ್ಪ ತಾಮ್ರಪ್ಪ ಉಯ್ತೀನಿ. ತಾಮ್ರಪ್ಪ ಇಲ್ಲಿ. ಟೀ ಉಯ್ಕೊಂಡ ಸುರ್ತದೆ. ಟೀ ಕುಡ್ದಂಗೆ ಕುಡಿ. ಡವ್ ಮಾಡ್ತಿದ್ದಿ. ಕುಡಿಯಮ್ಮ. ಟೀ ಕುಡ್ದಂಗೆ ಕುಡಿ. ಒಂಚೂರು ಕುಡಿ ಹೇಳ್ತೀನಿ.
ನೀನ್ ಡವ್ ಮಾಡ್ತಿದ್ದಿ ಗೊತ್ತಿಲ್ಲ ಹೊಟ್ಟೆ ಒಳಕ್ಕೆ ತೋರ್ಸಪ್ಪ ಆಯ್ತು. ನಿನ್ನ ಕೋಟೆ ಎಷ್ಟು ಹೇಳ್ತಿ ಕುಡಿಯಮ್ಮ, ನೀವು ಚೆನ್ನಾಗಿರ್ತದೆ ಕುಡಿಯಮ್ಮ. ಕಾಲು ಸೊಪ್ಪು ಬುಳ್ಳೆ ಮೇಲೆ ಕುಡ್ತೀನಿ ಕುಡಿ. ಟೀಗಿನ ಚೆನ್ನಾಗಿ ಟೀಗಿನ ಚೆನ್ನಾಗಿ ಕುಡಿ. ಅದು ಲೋಟನೇ ಬೈ ಕತ್ತಿಲ್ಲ ಕುಡಿಯಮ್ಮ. ಥೂ ನಿನ್ನ ಕುಡಿಯಲ್ವಾ? ಯಾಕೆ ಕುಡಿಯಲ್ಲ? ಯಾಕೆ ಕುಡಿಯಲ್ಲ? ಇದನ್ನ ಕೈ ಕಾಲು ಕಟ್ಕೊಂಡಿರೋರು ಎಂಥವ್ರು ಕುಡಿಬಿಡ್ತಾರೆ. ಕುಡಿಯಲ್ವಾ? ಅಲ್ಲೆಲ್ಲ ಇತ್ತಿನ ಬಿಡೋವು ಹಂಗಾರೆ. ಬಾ ಇದು ಕಾಲು ತಿನ್ನೋದಲ್ಲ, ಎಲ್ಲಾದ್ರಾಗೂ ರುಸ್ತುಮ ಇಂಥ ವಾತಾರ ಐತೆ ಎಲ್ಲ ಬಿಟ್ಟು ಹೊಂಟೆ ಮರಿಬಾರ್ದು ತಿನ್ನೋದು ಲೆಕ್ಕ ಅಲ್ಲ. ಇದನ್ನು ನೋಡು, 16 ಗಿಡಮೂಲಿಕೆ ತಿಂದು ಬೆಳೆದಿರೋದು ಇದು ಕಾಲು. ಮೇಕೆ ಮೇಸ್ತಿ ಬರಲ್ವಾ? ಡಾಕ್ಟರ್ ಓದಿದ್ದು ಕೇಳು. ಡಾಕ್ಟರ್ ಸೇರಿಸ್ಬಿಟ್ಟಿದ್ದೀನಿ ಅಲ್ವಾ? ಏನು ತಿಂದಪ್ಪ. ನೀನು ಕೋಳಿ ತಿಕ್ಕ ತಿಂತೀವಿ, ಕೋಳಿ ತಿಕ್ಕ ಒಂದ್ಬಿಟ್ರೆ ಏನು ತಿನ್ ಮಾಡೋದು? ಯಾಪ ನಾನು ಸಾಧ್ಬಿಡು ಮಶ ತಮ್ಮ ಮೇಲೆ ಯಾಕೆ ಮಶ ಬತ್ತದಿಲ್ಲ ತರ್ಬೇಕು ತಾನೆ. ಗಾಯ ಸೊಸೈಟಿ ಟ್ರೈ ಮಾಡಿರಿ, ಚೆನ್ನಾಗದೆ. ಕಾಲು ಸೊಪ್ಪು ಯಾವುದು ನೀ ಬಟ್ಲ ತಳ ಕೊಟ್ಟು ಇನ್ನೂ ಒಂದು 2 ಹಾಕು. ಬೆಂಡೆಲ್ಲ ಬಿಸಿ ಮಜ್ಜಿಗೆ ನಮ್ಮ ಹಸ ಮಜ್ಜಿಗೆ ಊಟ ಮುದ್ದೆ ಕೊಟ್ಟ ಅಲ್ಲೇ ಹಂಗೆ ಹೋಗ್ಬೇಕು. ಗಾಯ್ಸ್ ಕಾಲು ಸೊಪ್ಪು ಸಕ್ಕದಾದೆ. ಇದಕ್ಕೇನು ಗೊತ್ತಿದ್ದು ಏನು ಗೊತ್ತಾಗಲ್ಲ. ಅಂದ್ವರೆಲ್ಲ ಪಂದ್ವರೆಲ್ಲ ಹಳ್ಳಿ ಕಡೆ ಬಿಟ್ಟದೆ. ಕಾಲು ಸೊಪ್ಪು ತಿನ್ನಲ್ಲ, ಅದು ಮ್ಯಾಕೆ ಒಂದು ಮಟನ್ ತಿನ್ನಲ್ಲ, ಏನಿಲ್ಲ. ಈ ಥರ ಮಾಡ್ಕೊಂಡು ಟ್ರೈ ಮಾಡಿರಿ. ಬರೀ ಕೋಳಿ ಬಾಡೆ ಒಂದು ತಿಂತದೆ, ಮಾಡ್ಕೊಂಡು ಟ್ರೈ ಮಾಡಿರಿ. ಸಕ್ಕದಾದೆ. ನಾನು ನೋಡ್ರಿ ಇಷ್ಟೊಂದು ಹಾಕೊಂಡಿದ್ದೀನಿ. ಕಳ್ದೋತೀರಾ, ಸೂಪರ್ ಆಗದೆ. ಕಾಲು ಸೊಪ್ಪು ಟ್ರೈ ಮಾಡಿ ಒಂದ್ಸರಿ.